ಎಲ್ಲಾ ವಿದ್ಯಾರ್ಥಿಗಳಂತೆ ಶಾಲೆಗೆ ಎಸ್ಎಸ್ಎಲ್ಸಿ ಹಾಲ್ ಟಿಕೆಟ್ ಪಡೆಯೋಕೆ ಅಂತ ಹೋಗಿದ್ರು. ಆದ್ರೆ ಹಾಜರಾತಿ ಕೊರತೆ ಅಂತ ಅವರಿಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಷ್ಟೇ. ಮುಂದಾಗಿದ್ದು ಹೈ ಡ್ರಾಮಾ. ಏನು ಅಂತ ಹೇಳ್ತೀವಿ ಈ ವರದಿ. ಶಾಲೆಯ ಮುಂದೆ ಜಮಾಯಿಸಿರೋ ಪೋಷಕರು, ಕಣ್ಣೀರು ಹಾಕುತ್ತಿರೋ ವಿದ್ಯಾರ್ಥಿಗಳು, ಮುಖ್ಯ ಶಿಕ್ಷಕರ ಜೊತೆ ಪೋಷಕರ ವಾಗ್ವಾದ, ಗಲಾಟೆ, ತರಾಟೆ, ಘೆರಾವ್. ಸರ್ಕಾರಿ ಶಾಲೆ ಮುಂದೆ ಪೋಷಕರ ಹೈಡ್ರಾಮಾ. ಈ ಹೈಡ್ರಾಮಾ ನಡೆದಿದ್ದು ಬಾಗಲಕೋಟೆಯ ಬಿಟಿಡಿಎ ಪ್ರೌಢಶಾಲೆಯಲ್ಲಿ. ಶಾಲೆಯ 8 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡಿಮೆ ಇರೋ ಕಾರಣಕ್ಕೆ ಹಾಲ್ ಟಿಕೆಟ್ ಬಂದಿಲ್ಲ. ರೊಚ್ಚಿಗೆದ್ದ ಪೋಷಕರು ಸೀದಾ ಶಾಲೆ ಮುಂದೆ ಜಮಾಯಿಸಿ ಮುಖ್ಯ ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಮಾತಿಗೆ ಮಾತು ಬೆಳೆದು ಶಾಲೆ ಮುಂದೆ ಹೈಡ್ರಾಮವೇ ಕ್ರಿಯೇಟ್ ಆಯಿತು. ಪೋಷಕರು ಮುಖ್ಯ ಶಿಕ್ಷಕಿ ಜಿಎಸ್ ಖೋತ್ ಜೊತೆ ವಾಗ್ವಾದಕ್ಕಿಳಿದ್ರು. ಹಾಜರಾತಿ ಪುಸ್ತಕ ತೋರಿಸಿ ಅಂತ ಪಟ್ಟು ಹಿಡಿದ್ರು. ನಾವು ಮಧ್ಯಾಹ್ನ ಮನೆಗೆ ಹೋಗಿಲ್ರಿ. ನಾವು 400 ರೂಪಾಯಿ ಆಟೋ ಬಡ್ದ್ರಿ. ನಮ್ಮ ಮನ್ಯಾಗ ನಮ್ಮ ಅತ್ತಿ ನಮ್ಮ ಅವನ ಮನ್ಯಾಗ ಅದೀನಿ. ನಾನು ಆಟೋ ಬಡ್ಗಿ 400 ರೂಪಾಯಿ ರೀ. ಇಬ್ರು ಅದಿರಿ. ನಾವು 800 ರೂಪಾಯಿ ಬಡಿತೀವಿ ತಿಂಗಳಿಗೆ. ಅದನ್ನ ಕೊಡ್ತಾಳೇನ್ರಿ. ಹಾಲ್ ಟಿಕೆಟ್ ಕೊಡಂಗಿಲ್ಲ, ನಾವು ಬರಂಗಿಲ್ಲ. ನೀವೆಲ್ಲ 6 ಸಬ್ಜೆಕ್ಟ್ ಫೇಲ್ ಹಾಕಿರಿ. ಏನು ಮಾಡ್ತೀರಿ ಮಾಡ್ರಿ ನೀವು. ಆ ಹಾಲ್ ಟಿಕೆಟ್ ಇದ್ರದ್ದು ಶೇಂಗಾ ಚಿಕ್ಕಿದ ಬಾಳೆನಾತು ಚೆಕ್ ಮಾಡಿ ಅಂತೇಳ್ರಿ. ಹಾಜರಿ ಸಂಖ್ಯೆ ಚೆಕ್ ಮಾಡಿ ಅಂತೇಳ್ರಿ. ಆ ಹಾಲ್ ಟಿಕೆಟ್ ಒಟ್ಟು ಕೊಟ್ರ ಉಳ್ಕೋತಾಳ್ರಿ. ಇಲ್ಲಿಕ ನಾ ಪಕ್ಕ ಸಾಯ್ತೀನಿ ರೀ. ಈ 8 ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದಿದ್ದಾರಂತೆ. ಹೀಗಾಗಿ ಇವರು ಎಕ್ಸಾಮ್ನಲ್ಲಿ ಫೇಲ್ ಆದ್ರೆ ಶಾಲೆಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹಾಲ್ ಟಿಕೆಟ್ ಕೊಟ್ಟಿರ್ಲಿವಂತೆ. ಒಂದಿನಾನು ಬಿಟ್ಟಿಲ್ಲ. ಈಗ ನೋಡಿದ್ರ ಮೇಡಮ್ ಅವರು ಸಾಲಿಗೆ ಬಂದಿಲ್ಲ ಅಂತಾರೆ. ಸಾಲಿಗೆ ಬಂದಿಲ್ಲ ಅಂದ್ರೆ ಮತ್ತೆ ಊಟ ಹೆಂಗೆ ಕೊಟ್ರು, ಹಜರಿ ಹೆಂಗೆ ಹಾಕೊಂಡ್ರು, ಅದು ಬೇಕ್ರಿ. ಈಗ 4 ದಿನ ಮುಂಚರ್ಕಲೆ ಬಂದ್ರಿ ಅವ್ರು. ಇನ್ನ ಪೇಪರ್ 15 ದಿನ ಮುಂಚರ್ಕಲೆ ಬಂದ್ರೆ ನಮಗೂ ಓದಾಕ ಬರ್ಯಾಕ ಬರೋದಿಲ್ಲ. ಬಂದು ಏನಂದ್ರೆ ನಿಮ್ಮ ಹುಡುಗರು ಶಾನ್ಯಾವಿಲ್ಲ, ಬರ್ಯಾಕ ಬರೋದಿಲ್ಲ, ಓದಾಕ ಬರೋದಿಲ್ಲ, ಒಂದಿಟ್ಟು ಸೈ ಮಾಡ್ರಿ ಅಂದ್ರೆ ಸೈ ಮಾಡಿದಿವ್ರಿ. ನಿಂತು ಫೋಟೋ ತಕೊಂಡ್ರು. ನಮ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಕೂಡಲೇ ಬಾಗಲಕೋಟೆ ಬಿಇಒ ಎಂಎಸ್ ಬಡದಾನಿ ಶಾಲೆಗೆ ದೌಡಾಯಿಸಿದ್ರು. ಇತ್ತೀಚಿನ ಪರೀಕ್ಷೆಗೆ ಹಾಲ್ ಟಿಕೆಟ್ ಕೊಡೋಕೆ ಸಾಧ್ಯವಿಲ್ಲ, 2ನೇ ಪರೀಕ್ಷೆಗೆ ಕೊಡ್ತೀವಿ ಅಂತ ಹೇಳಿದ್ರು. ಮಕ್ಕಳದ್ದೇ ಇದು ಇದ್ರೆ ಅವ್ರ ಪಾಲಕರ ಜೊತೆಗೆ ಭೇಟಿ ಕೊಟ್ಟಿರೋದು, ಪಾಲಕರ ಮನೆ ಭೇಟಿ ಕೊಟ್ಟು ಅವರಿಗೆ ಹಾಜರಾತಿ ಇಲ್ಲದೆ ಇರೋದು, ಇದೆಲ್ಲ ಮಾಹಿತಿ ಇರ್ತದೆ. ಅದು ದಾಖಲೆಗಳನ್ನು ನೋಡಿ ನಾವು ಡಿಪಾರ್ಟ್ಮೆಂಟಿಗೆ ಮೇಲಾಧಿಕಾರಿಗಳಿಗೆ ವರದಿ ಮಾಡಿ ಏನು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡ್ತೀವಿ. 2ನೇ ಪರೀಕ್ಷೆಗೆ ಅವಕಾಶ ಕಲ್ಪಿಸುವ ಭರವಸೆ ನೀಡಿದ್ರಿಂದ ಸದ್ಯ ವಿದ್ಯಾರ್ಥಿಗಳು, ಪೋಷಕರು ಶಾಂತವಾಗಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್. ಅವರು ಎಲ್ಲಾ ವಿದ್ಯಾರ್ಥಿಗಳಂತೆ ಶಾಲೆಗೆ ಎಸ್ಎಸ್ಎಲ್ಸಿ ಹಾಲ್ ಟಿಕೆಟ್ ಪಡೆಯೋಕೆ ಅಂತ ಹೋಗಿದ್ರು. ಆದ್ರೆ ಹಾಜರಾತಿ ಕೊರತೆ ಅಂತ ಅವರಿಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಷ್ಟೇ. ಮುಂದಾಗಿದ್ದು ಹೈ ಡ್ರಾಮಾ. ಏನು ಅಂತ ಹೇಳ್ತೀವಿ ಈ ವರದಿ. ಶಾಲೆಯ ಮುಂದೆ ಜಮಾಯಿಸಿರೋ ಪೋಷಕರು, ಕಣ್ಣೀರು ಹಾಕುತ್ತಿರೋ ವಿದ್ಯಾರ್ಥಿಗಳು, ಮುಖ್ಯ ಶಿಕ್ಷಕರ ಜೊತೆ ಪೋಷಕರ ವಾಗ್ವಾದ, ಗಲಾಟೆ, ತರಾಟೆ, ಘೆರಾವ್. ಸರ್ಕಾರಿ ಶಾಲೆ ಮುಂದೆ ಪೋಷಕರ ಹೈಡ್ರಾಮಾ. ಈ ಹೈಡ್ರಾಮಾ ನಡೆದಿದ್ದು ಬಾಗಲಕೋಟೆಯ ಬಿಟಿಡಿಎ ಪ್ರೌಢಶಾಲೆಯಲ್ಲಿ. ಶಾಲೆಯ 8 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡಿಮೆ ಇರೋ ಕಾರಣಕ್ಕೆ ಹಾಲ್ ಟಿಕೆಟ್ ಬಂದಿಲ್ಲ. ರೊಚ್ಚಿಗೆದ್ದ ಪೋಷಕರು ಸೀದಾ ಶಾಲೆ ಮುಂದೆ ಜಮಾಯಿಸಿ ಮುಖ್ಯ ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಮಾತಿಗೆ ಮಾತು ಬೆಳೆದು ಶಾಲೆ ಮುಂದೆ ಹೈಡ್ರಾಮವೇ ಕ್ರಿಯೇಟ್ ಆಯಿತು. ಪೋಷಕರು ಮುಖ್ಯ ಶಿಕ್ಷಕಿ ಜಿಎಸ್ ಖೋತ್ ಜೊತೆ ವಾಗ್ವಾದಕ್ಕಿಳಿದ್ರು. ಹಾಜರಾತಿ ಪುಸ್ತಕ ತೋರಿಸಿ ಅಂತ ಪಟ್ಟು ಹಿಡಿದ್ರು. ನಾವು ಮಧ್ಯಾಹ್ನ ಮನೆಗೆ ಹೋಗಿಲ್ರಿ. ನಾವು 400 ರೂಪಾಯಿ ಆಟೋ ಬಡ್ದ್ರಿ. ನಮ್ಮ ಮನ್ಯಾಗ ನಮ್ಮ ಅತ್ತಿ ನಮ್ಮ ಅವನ ಮನ್ಯಾಗ ಅದೀನಿ. ನಾನು ಆಟೋ ಬಡ್ಗಿ 400 ರೂಪಾಯಿ ರೀ. ಇಬ್ರು ಅದಿರಿ. ನಾವು 800 ರೂಪಾಯಿ ಬಡಿತೀವಿ ತಿಂಗಳಿಗೆ. ಅದನ್ನ ಕೊಡ್ತಾಳೇನ್ರಿ. ಹಾಲ್ ಟಿಕೆಟ್ ಕೊಡಂಗಿಲ್ಲ, ನಾವು ಬರಂಗಿಲ್ಲ. ನೀವೆಲ್ಲ 6 ಸಬ್ಜೆಕ್ಟ್ ಫೇಲ್ ಹಾಕಿರಿ. ಏನು ಮಾಡ್ತೀರಿ ಮಾಡ್ರಿ ನೀವು. ಆ ಹಾಲ್ ಟಿಕೆಟ್ ಇದ್ರದ್ದು ಶೇಂಗಾ ಚಿಕ್ಕಿದ ಬಾಳೆನಾತು ಚೆಕ್ ಮಾಡಿ ಅಂತೇಳ್ರಿ. ಹಾಜರಿ ಸಂಖ್ಯೆ ಚೆಕ್ ಮಾಡಿ ಅಂತೇಳ್ರಿ. ಆ ಹಾಲ್ ಟಿಕೆಟ್ ಒಟ್ಟು ಕೊಟ್ರ ಉಳ್ಕೋತಾಳ್ರಿ. ಇಲ್ಲಿಕ ನಾ ಪಕ್ಕ ಸಾಯ್ತೀನಿ ರೀ. ಈ 8 ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದಿದ್ದಾರಂತೆ. ಹೀಗಾಗಿ ಇವರು ಎಕ್ಸಾಮ್ನಲ್ಲಿ ಫೇಲ್ ಆದ್ರೆ ಶಾಲೆಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹಾಲ್ ಟಿಕೆಟ್ ಕೊಟ್ಟಿರ್ಲಿವಂತೆ. ಒಂದಿನಾನು ಬಿಟ್ಟಿಲ್ಲ. ಈಗ ನೋಡಿದ್ರ ಮೇಡಮ್ ಅವರು ಸಾಲಿಗೆ ಬಂದಿಲ್ಲ ಅಂತಾರೆ. ಸಾಲಿಗೆ ಬಂದಿಲ್ಲ ಅಂದ್ರೆ ಮತ್ತೆ ಊಟ ಹೆಂಗೆ ಕೊಟ್ರು, ಹಜರಿ ಹೆಂಗೆ ಹಾಕೊಂಡ್ರು, ಅದು ಬೇಕ್ರಿ. ಈಗ 4 ದಿನ ಮುಂಚರ್ಕಲೆ ಬಂದ್ರಿ ಅವ್ರು. ಇನ್ನ ಪೇಪರ್ 15 ದಿನ ಮುಂಚರ್ಕಲೆ ಬಂದ್ರೆ ನಮಗೂ ಓದಾಕ ಬರ್ಯಾಕ ಬರೋದಿಲ್ಲ. ಬಂದು ಏನಂದ್ರೆ ನಿಮ್ಮ ಹುಡುಗರು
ಶಾನ್ಯಾವಿಲ್ಲ, ಬರ್ಯಾಕ ಬರೋದಿಲ್ಲ, ಓದಾಕ ಬರೋದಿಲ್ಲ, ಒಂದಿಟ್ಟು ಸೈ ಮಾಡ್ರಿ ಅಂದ್ರೆ ಸೈ ಮಾಡಿದಿವ್ರಿ, ನಿಂತು ಫೋಟೋ ತಕೊಂಡ್ರು ನಮ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಕೂಡಲೇ ಬಾಗಲಕೋಟೆ ಬಿಇಒ ಎಂಎಸ್ ಬಡದಾನಿ ಶಾಲೆಗೆ ದೌಡಾಯಿಸಿದ್ರು. ಇತ್ತೀಚಿನ ಪರೀಕ್ಷೆಗೆ ಹಾಲ್ ಟಿಕೆಟ್ ಕೊಡೋಕೆ ಸಾಧ್ಯವಿಲ್ಲ, 2ನೇ ಪರೀಕ್ಷೆಗೆ ಕೊಡ್ತೀವಿ ಅಂತ ಹೇಳಿದ್ರು. ಮಕ್ಕಳದ್ದೇ ಇದು ಇದ್ದರೆ ಅವ್ರ ಪಾಲಕರ ಜೊತೆಗೆ ಭೇಟಿ ಕೊಟ್ಟಿರೋದು, ಪಾಲಕರ ಮನೆ ಭೇಟಿ ಕೊಟ್ಟು ಅವರಿಗೆ ಹಾಜರಾತಿ ಇಲ್ಲದೆ ಇರೋದು, ಇದೆಲ್ಲ ಮಾಹಿತಿ ಇರ್ತದೆ. ಅದು ದಾಖಲೆಗಳನ್ನು ನೋಡಿ ನಾವು ಡಿಪಾರ್ಟ್ಮೆಂಟಿಗೆ ಮೇಲಾಧಿಕಾರಿಗಳಿಗೆ ವರದಿ ಮಾಡಿ ಏನು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡ್ತೀವಿ. 2ನೇ ಪರೀಕ್ಷೆಗೆ ಅವಕಾಶ ಕಲ್ಪಿಸುವ ಭರವಸೆ ನೀಡಿದ್ರಿಂದ ಸದ್ಯ ವಿದ್ಯಾರ್ಥಿಗಳು, ಪೋಷಕರು ಶಾಂತವಾಗಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ. ಅವರು ಎಲ್ಲಾ ವಿದ್ಯಾರ್ಥಿಗಳಂತೆ ಶಾಲೆಗೆ ಎಸ್ಎಸ್ಎಲ್ಸಿ ಹಾಲ್ ಟಿಕೆಟ್ ಪಡೆಯೋಕೆ ಅಂತ ಹೋಗಿದ್ರು. ಆದ್ರೆ ಹಾಜರಾತಿ ಕೊರತೆ ಅಂತ ಅವರಿಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಷ್ಟೇ. ಮುಂದಾಗಿದ್ದು ಹೈ ಡ್ರಾಮಾ. ಏನು ಅಂತ ಹೇಳ್ತೀವಿ ಈ ವರದಿ. ಶಾಲೆಯ ಮುಂದೆ ಜಮಾಯಿಸಿರೋ ಪೋಷಕರು, ಕಣ್ಣೀರು ಹಾಕುತ್ತಿರೋ ವಿದ್ಯಾರ್ಥಿಗಳು, ಮುಖ್ಯ ಶಿಕ್ಷಕರ ಜೊತೆ ಪೋಷಕರ ವಾಗ್ವಾದ, ಗಲಾಟೆ, ತರಾಟೆ, ಘೆರಾವ್. ಸರ್ಕಾರಿ ಶಾಲೆ ಮುಂದೆ ಪೋಷಕರ ಹೈಡ್ರಾಮಾ. ಈ ಹೈಡ್ರಾಮಾ ನಡೆದಿದ್ದು ಬಾಗಲಕೋಟೆಯ ಬಿಟಿಡಿಎ ಪ್ರೌಢಶಾಲೆಯಲ್ಲಿ. ಶಾಲೆಯ 8 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡಿಮೆ ಇರೋ ಕಾರಣಕ್ಕೆ ಹಾಲ್ ಟಿಕೆಟ್ ಬಂದಿಲ್ಲ. ರೊಚ್ಚಿಗೆದ್ದ ಪೋಷಕರು ಸೀದಾ ಶಾಲೆ ಮುಂದೆ ಜಮಾಯಿಸಿ ಮುಖ್ಯ ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಮಾತಿಗೆ ಮಾತು ಬೆಳೆದು ಶಾಲೆ ಮುಂದೆ ಹೈಡ್ರಾಮವೇ ಕ್ರಿಯೇಟ್ ಆಯಿತು. ಪೋಷಕರು ಮುಖ್ಯ ಶಿಕ್ಷಕಿ ಜಿಎಸ್ ಖೋತ್ ಜೊತೆ ವಾಗ್ವಾದಕ್ಕಿಳಿದ್ರು. ಹಾಜರಾತಿ ಪುಸ್ತಕ ತೋರಿಸಿ ಅಂತ ಪಟ್ಟು ಹಿಡಿದ್ರು. ನಾವು ಮಧ್ಯಾಹ್ನ ಮನೆಗೆ ಹೋಗಿಲ್ರಿ. ನಾವು 400 ರೂಪಾಯಿ ಆಟೋ ಬಡ್ದ್ರಿ. ನಮ್ಮ ಮನ್ಯಾಗ ನಮ್ಮ ಅತ್ತಿ ನಮ್ಮ ಮಾವನ ಮನ್ಯಾಗ ದಿನ್ರಿ ನಾನು. ಆಟೋ ಬಡ್ಗಿ 400 ರೂಪಾಯಿ ರೀ. ಇಬ್ರು ಅದಿರಿ ನಾವು 800 ರೂಪಾಯಿ ಬಡಿತೀವ್ರಿ ತಿಂಗಳಿಗೆ. ಅದನ್ನ ಕೊಡ್ತಾಳೇನ್ರಿ. ಹಾಲ್ ಟಿಕೆಟ್ ಕೊಡಂಗಿಲ್ಲ, ನಾವು ಬರಂಗಿಲ್ಲ, ನೀವೆಲ್ಲ 6 ಸಬ್ಜೆಕ್ಟ್ ಫೇಲ್ ಹಾಕಿರಿ, ಏನು ಮಾಡ್ತೀರಿ ಮಾಡ್ರಿ ನೀವು. ಆ ಹಾಲ್ ಟಿಕೆಟ್ ಇದ್ರದ್ದು ಶೇಂಗಾ ಚಿಕ್ಕಿದ ಬಾಳೆನಾತು ಚೆಕ್ ಮಾಡಿ ಅಂತೇಳ್ರಿ, ಹಾಜರಿ ಸಂಖ್ಯೆ ಚೆಕ್ ಮಾಡಿ ಅಂತೇಳ್ರಿ. ಆ ಹಾಲ್ ಟಿಕೆಟ್ ಒಟ್ಟು ಕೊಟ್ರ ಉಳ್ಕೋತಾಳ್ರಿ. ಇಲ್ಲಿಕ ನಾ ಪಕ್ಕ ಸಾಯ್ತೀನಿ. ಈ 8 ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದಿದ್ದಾರಂತೆ. ಹೀಗಾಗಿ ಇವರು ಎಕ್ಸಾಮ್ನಲ್ಲಿ ಫೇಲ್ ಆದ್ರೆ ಶಾಲೆಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹಾಲ್ ಟಿಕೆಟ್ ಕೊಟ್ಟಿರ್ಲಿವಂತೆ. ಒಂದಿನಾನು ಬಿಟ್ಟಿಲ್ಲ. ಈಗ ನೋಡಿದ್ರ ಮೇಡಮ್ ಅವರು ಸಾಲಿಗೆ ಬಂದಿಲ್ಲ ಅಂತಾರೆ. ಸಾಲಿ ಬಂದಿಲ್ಲ ಅಂದ್ರೆ ಮತ್ತೆ ಊಟ ಹೆಂಗೆ ಕೊಟ್ರು, ಹಜರಿ ಹೆಂಗೆ ಹಾಕೊಂಡ್ರು, ಅದು ಬೇಕ್ರಿ. ಈಗ 4 ದಿನ ಮುಂಚರ್ಕಲೆ ಬಂದ್ರಿ ಅವ್ರು. ಇನ್ನ ಪೇಪರ್ 15 ದಿನ ಮುಂಚರ್ಕಲೆ ಬಂದ್ರೆ ನಮಗೂ ಓದಾಕ ಬರ್ಯಾಕ ಬರೋದಿಲ್ಲ. ಬಂದು ಏನಂದ್ರೆ ನಿಮ್ಮ ಹುಡುಗರು ಶಾನ್ಯಾವಿಲ್ಲ, ಬರ್ಯಾಕ ಬರೋದಿಲ್ಲ, ಓದಾಕ ಬರೋದಿಲ್ಲ, ಒಂದಿಟ್ಟು ಸೈ ಮಾಡ್ರಿ ಅಂದ್ರೆ ಸೈ ಮಾಡಿದಿವ್ರಿ, ನಿಂತು ಫೋಟೋ ತಕೊಂಡ್ರು ನಮ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಕೂಡಲೇ ಬಾಗಲಕೋಟೆ ಬಿಇಒ ಎಂಎಸ್ ಬಡದಾನಿ ಶಾಲೆಗೆ ದೌಡಾಯಿಸಿದ್ರು. ಇತ್ತೀಚಿನ ಪರೀಕ್ಷೆಗೆ ಹಾಲ್ ಟಿಕೆಟ್ ಕೊಡೋಕೆ ಸಾಧ್ಯವಿಲ್ಲ, 2ನೇ ಪರೀಕ್ಷೆಗೆ ಕೊಡ್ತೀವಿ ಅಂತ ಹೇಳಿದ್ರು. ಮಕ್ಕಳದ್ದೇ ಇದು ಇದ್ದರೆ ಅವ್ರ ಪಾಲಕರ ಜೊತೆಗೆ ಭೇಟಿ ಕೊಟ್ಟಿರೋದು, ಪಾಲಕರ ಮನೆ ಭೇಟಿ ಕೊಟ್ಟು ಅವರಿಗೆ ಹಾಜರಾತಿ ಇಲ್ಲದೆ ಇರೋದು, ಇದೆಲ್ಲ ಮಾಹಿತಿ ಇರ್ತದೆ. ಅದು ದಾಖಲೆಗಳನ್ನು ನೋಡಿ ನಾವು ಡಿಪಾರ್ಟ್ಮೆಂಟಿಗೆ ಮೇಲಾಧಿಕಾರಿಗಳಿಗೆ ವರದಿ ಮಾಡಿ ಏನು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡ್ತೀವಿ. 2ನೇ ಪರೀಕ್ಷೆಗೆ ಅವಕಾಶ ಕಲ್ಪಿಸುವ ಭರವಸೆ ನೀಡಿದ್ರಿಂದ ಸದ್ಯ ವಿದ್ಯಾರ್ಥಿಗಳು, ಪೋಷಕರು ಶಾಂತವಾಗಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ. ಅವರು ಎಲ್ಲಾ ವಿದ್ಯಾರ್ಥಿಗಳಂತೆ ಶಾಲೆಗೆ ಎಸ್ಎಸ್ಎಲ್ಸಿ ಹಾಲ್ ಟಿಕೆಟ್ ಪಡೆಯೋಕೆ ಅಂತ ಹೋಗಿದ್ರು. ಆದ್ರೆ ಹಾಜರಾತಿ ಕೊರತೆ ಅಂತ ಅವರಿಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಷ್ಟೇ. ಮುಂದಾಗಿದ್ದು ಹೈ ಡ್ರಾಮಾ. ಏನು ಅಂತ ಹೇಳ್ತೀವಿ ಈ ವರದಿ. ಶಾಲೆಯ ಮುಂದೆ ಜಮಾಯಿಸಿರೋ ಪೋಷಕರು, ಕಣ್ಣೀರು ಹಾಕುತ್ತಿರೋ ವಿದ್ಯಾರ್ಥಿಗಳು, ಮುಖ್ಯ ಶಿಕ್ಷಕರ ಜೊತೆ ಪೋಷಕರ ವಾಗ್ವಾದ, ಗಲಾಟೆ, ತರಾಟೆ, ಘೆರಾವ್. ಸರ್ಕಾರಿ ಶಾಲೆ ಮುಂದೆ ಪೋಷಕರ ಹೈಡ್ರಾಮಾ. ಈ ಹೈಡ್ರಾಮಾ ನಡೆದಿದ್ದು ಬಾಗಲಕೋಟೆಯ ಬಿಟಿಡಿಎ ಪ್ರೌಢಶಾಲೆಯಲ್ಲಿ. ಶಾಲೆಯ 8 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡಿಮೆ ಇರೋ ಕಾರಣಕ್ಕೆ ಹಾಲ್ ಟಿಕೆಟ್ ಬಂದಿಲ್ಲ. ರೊಚ್ಚಿಗೆದ್ದ ಪೋಷಕರು ಸೀದಾ ಶಾಲೆ ಮುಂದೆ ಜಮಾಯಿಸಿ ಮುಖ್ಯ ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಮಾತಿಗೆ ಮಾತು ಬೆಳೆದು ಶಾಲೆ ಮುಂದೆ ಹೈಡ್ರಾಮವೇ ಕ್ರಿಯೇಟ್ ಆಯಿತು. ಪೋಷಕರು ಮುಖ್ಯ ಶಿಕ್ಷಕಿ ಜಿಎಸ್ ಖೋತ್ ಜೊತೆ ವಾಗ್ವಾದಕ್ಕಿಳಿದ್ರು. ಹಾಜರಾತಿ ಪುಸ್ತಕ ತೋರಿಸಿ ಅಂತ ಪಟ್ಟು ಹಿಡಿದ್ರು. ನಾವು ಮಧ್ಯಾಹ್ನ ಮನೆಗೆ ಹೋಗಿಲ್ರಿ. ನಾವು 400 ರೂಪಾಯಿ ಆಟೋ ಬಡ್ದ್ರಿ. ನಮ್ಮ ಮನ್ಯಾಗ ನಮ್ಮ ಅತ್ತಿ ನಮ್ಮ ಮಾವನ ಮನ್ಯಾಗ ದಿನ್ರಿ ನಾನು. ಆಟೋ ಬಡ್ಗಿ 400 ರೂಪಾಯಿ ರೀ. ಇಬ್ರು ಅದಿರಿ ನಾವು 800 ರೂಪಾಯಿ ಬಡಿತೀವ್ರಿ ತಿಂಗಳಿಗೆ. ಅದನ್ನ ಕೊಡ್ತಾಳೇನ್ರಿ. ಹಾಲ್ ಟಿಕೆಟ್ ಕೊಡಂಗಿಲ್ಲ, ನಾವು ಬರಂಗಿಲ್ಲ, ನೀವೆಲ್ಲ 6 ಸಬ್ಜೆಕ್ಟ್ ಫೇಲ್ ಹಾಕಿರಿ, ಏನು ಮಾಡ್ತೀರಿ ಮಾಡ್ರಿ ನೀವು. ಆ ಹಾಲ್ ಟಿಕೆಟ್ ಇದ್ರದ್ದು ಶೇಂಗಾ ಚಿಕ್ಕಿದ ಬಾಳೆನಾತು
ಒಟ್ಟು ಚೆಕ್ ಮಾಡಿ ಅಂತೇಳ್ರಿ, ಹಾಜರಿ ಸಂಖ್ಯೆ ಚೆಕ್ ಮಾಡಿ ಅಂತೇಳ್ರಿ. ಆ ಹಾಲ್ ಟಿಕೆಟ್ ಒಟ್ಟು ಕೊಟ್ರ ಉಳ್ಕೊತಾಳ್ರಿ, ಇಲ್ಲಿಕ ನಾ ಪಕ್ಕ ಸಾಯ್ತೀನಿ. ಈ 8 ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದಿದ್ದಾರಂತೆ. ಹೀಗಾಗಿ ಇವರು ಎಕ್ಸಾಮ್ನಲ್ಲಿ ಫೇಲ್ ಆದ್ರೆ ಶಾಲೆಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹಾಲ್ ಟಿಕೆಟ್ ಕೊಟ್ಟಿರ್ಲಿಲ್ವಂತೆ. ಒಂದಿನಾನು ಬಿಟ್ಟಿಲ್ಲ. ಈಗ ನೋಡಿದ್ರ ಮೇಡಮ್ ಅವರು ಸಾಲಿಗೆ ಬಂದಿಲ್ಲ ಅಂತಾರೆ. ಸಾಲಿ ಬಂದಿಲ್ಲ ಅಂದ್ರೆ ಮತ್ತೆ ಊಟ ಹೆಂಗೆ ಕೊಟ್ರು, ಹಜರಿ ಹೆಂಗೆ ಹಾಕೊಂಡ್ರು, ಅದು ಬೇಕ್ರಿ. ಈಗ 4 ದಿನ ಮುಂಚರ್ಕಲೆ ಬಂದ್ರಿ ಅವ್ರು, ಇನ್ನ ಪೇಪರ್ 15 ದಿನ ಮುಂಚರ್ಕಲೆ ಬಂದ್ರೆ ನಮಗೂ ಓದಾಕ ಬರ್ಯಾಕ ಬರೋದಿಲ್ಲ. ಬಂದು ಏನಂದ್ರೆ ನಿಮ್ಮ ಹುಡುಗರು ಶಾನ್ಯಾವಿಲ್ಲ, ಬರ್ಯಾಕ ಬರೋದಿಲ್ಲ, ಓದಾಕ ಬರೋದಿಲ್ಲ, ಒಂದಿಟ್ಟು ಸೈ ಮಾಡ್ರಿ ಅಂದ್ರೆ ಸೈ ಮಾಡಿದಿವ್ರಿ. ನಿಂತು ಫೋಟೋ ತಕೊಂಡ್ರು. ನಮ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಕೂಡಲೇ ಬಾಗಲಕೋಟೆ ಬಿಇಒ ಎಂಎಸ್ ಬಡದಾನಿ ಶಾಲೆಗೆ ದೌಡಾಯಿಸಿದ್ರು. ಇತ್ತೀಚಿನ ಪರೀಕ್ಷೆಗೆ ಹಾಲ್ ಟಿಕೆಟ್ ಕೊಡೋಕೆ ಸಾಧ್ಯವಿಲ್ಲ.